ಆಯಾ ಜಾತಿಗಳು ಕೂಡ ಜಾಗೃತಿಯನ್ನು ಮೂಡಿಸಬೇಕು. ಮತ್ತು ನಾನು ಭಾಳ ಒಂದು ಮಾತನ್ನು ಒಪ್ತೇನೆ, ಹಿಂದೂ ಸಮಾಜದಲ್ಲಿರುವಂಥ ತಾರತಮ್ಯ ಭಾವನೆ ದೂರಗೊಳಿಸೋದಕ್ಕೆ ನಾವೆಲ್ಲರೂ ನಾವೆಲ್ಲರೂ ಹಿಂದೂ ಅನ್ನುವಂಥ ಬಂಧುತ್ವದ ಭಾವವನ್ನು ಗಟ್ಟಿಗೊಳಿಸಬೇಕು. ಆದರೆ ಮತಾಂತರ ಆಗೋರಿಗೆ ಹೇಳಕ್ಕೆ ಬಯಸ್ತೇನೆ, ಈ ಜಾತಿಯ ತಾರತಮ್ಯ ಕ್ರಿಶ್ಚಿಯನ್ರಲ್ಲೂ ಇದೆ. ಇರೋ ಕಾರಣಕ್ಕೇ ಪ್ರೊಟೆಸ್ಟೆಂಟು, ಕ್ಯಾಥೋಲಿಕ್ಕು, ಸಿರಿಯನ್ನು, ಪೆಂತಗೋಸ್ಟು ಶುರುವಾಗಿದ್ದು ಮಾತ್ರ ಅಲ್ಲ, ಕರಿಯ ಬಿಳಿಯ ಅನ್ನೋ ಹೆಸರಿನಲ್ಲಿ ಗುಲಾಮ್ಗಿರಿ ನೀತಿಯನ್ನೇ ಜಾರಿಗೆ ತಂದಿದ್ರು. ಕರಿಯರನ್ನ ಬಲಾತ್ಕಾರದಲ್ಲಿ ಅವ್ರನ್ನ ಬಲಾತ್ಕಾರವಾಗಿ ಸೆರೆ ಹಿಡಿದು ಮಾರುಕಟ್ಟೆಯಲ್ಲಿ ದನ ಮಾರಾಟ ಮಾಡ್ದಂಗೆ ಮಾರಿ ನೂರಾರು ವರ್ಷಗಳ ಕಾಲ ಗುಲಾಮರಾಗಿ ಮಾಡಿಕೊಂಡ್ರು. ಇನ್ ದ ನೇಮ್ ಆಫ್ ಕ್ರಿಶ್ಚಿಯನ್ನು. ಇನ್ನು ನಾವೇ ಇದ್ವಿ, ಹಿಂದೂಗಳ ಇದ್ದಿದ್ದು ಅಮೇರಿಕಾದಲ್ಲಿ, ಹಿಂದೂಗಳ ಇದ್ದಿದ್ದು ಯುರೋಪ್ನಲ್ಲಿ. ಮನುಷ್ಯರನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ಮಾರ್ಕೆಟಲ್ಲಿ ಮಾರಾಟ ಮಾಡಿದವರು ಈ ಒಂದು ಇದ್ದಿದ್ದು. ಮತ್ತು 5ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಕ್ರುಸೇಡ್ ಹೆಸರಿನಲ್ಲಿ ಕ್ರಿಶ್ಚಿಯಾನಿಟಿ ಕೋಟ್ಯಾಂತರ ಜನರ ಮಾರಣಹೋಮ ಮಾಡಿದೆ, ಸಂಸ್ಕೃತಿಯನ್ನು ನಾಶ ಮಾಡಿದೆ. ಈಗ ನೀವು ರೆಡ್ ಇಂಡಿಯನ್ ಸಂಸ್ಕೃತಿ, ಮಾಯನ್ ಸಂಸ್ಕೃತಿನ ಯಾರು ನಾಶ ಮಾಡಿತ್ತು? ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳನ್ನು ನಾಶ ಮಾಡಿದವರು ಯಾರು ಹೋಗಿದ್ದು? ಯಾವ ಥಾಟ್ಸು? ಪತಂಗಕ್ಕೆ ಬೆಂಕಿ ಆಕರ್ಷಿತವಾಗಿ ಕಾಣುತ್ತೆ, ಆದರೆ ಪತಂಗದ ಸವಾಸ ಮಾಡ್ತಿದ್ದಂಗೆ, ಪತಂಗ ಬೆಂಕಿಯ ಸವಾಸ ಮಾಡ್ತಿದ್ದಂಗೆ ಸುಟ್ಟು ಹೋಗುತ್ತೆ. ಹಾಗೆ ಮೂಲ ಸಂಸ್ಕೃತಿಯನ್ನು ಕಳ್ಕೊಂಡು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ದಲ್ಲೇ ಎಡಬೆಡಂಗಿಗಳಾಗ್ತಾರೆ. ಮೊದಲು ಈಗ ಅಫೀಮು ಮೊದಲು ಉನ್ಮಾದನ ಉಂಟು ಮಾಡುತ್ತೆ, ಆಮೇಲೆ ಜರ್ಜರಿತ ಮಾಡುತ್ತೆ ಶರೀರನೇ. ಹಾಗೆ ನಾವು ಒಂದು ಬದ್ಧ ಇದ್ದೀವಿ, ಜಾತೀಯತೆ, ಅಸ್ಪೃಶ್ಯತೆ ಹಿಂದೂ ಸಮಾಜದೊಳಗಡೆ ದೂರ ಆಗಲೇಬೇಕು. ಅದಕ್ಕೆ ಎಲ್ಲ ಪ್ರಯತ್ನನ ಸಂವಿಧಾನಾತ್ಮಕವಾಗೂ ಮಾಡ್ತಾ ಇದ್ದೀವಿ, ಸಾಮಾಜಿಕವಾಗಿರ್ತಕ್ಕಂಥ ಸುಧಾರಣೆ ಮೂಲಕನೂ ಮಾಡ್ತಾ ಇದ್ದೀವಿ. ಯಾಕೆ ನಮ್ಮ ಸುಧಾರಣೆಯನ್ನು ಒಪ್ಕೊಳ್ಳೋ ಸಮಾಜ ನಮ್ಮದು. ಮಾಡ್ತಾನೆ ಆಯಾ ಜಾತಿಗಳು ಕೂಡ ಜಾಗೃತಿಯನ್ನು ಮೂಡಿಸಬೇಕು. ಮತ್ತು ನಾನು ಭಾಳ ಒಂದು ಮಾತನ್ನು ಒಪ್ತೇನೆ, ಹಿಂದೂ ಸಮಾಜದಲ್ಲಿರುವಂಥ ತಾರತಮ್ಯ ಭಾವನೆ ದೂರಗೊಳಿಸೋದಕ್ಕೆ ನಾವೆಲ್ಲರೂ ನಾವೆಲ್ಲರೂ ಹಿಂದೂ ಅನ್ನುವಂಥ ಬಂಧುತ್ವದ ಭಾವವನ್ನು ಗಟ್ಟಿಗೊಳಿಸಬೇಕು. ಆದರೆ ಮತಾಂತರ ಆಗೋರಿಗೆ ಹೇಳಕ್ಕೆ ಬಯಸ್ತೇನೆ, ಈ ಜಾತಿಯ ತಾರತಮ್ಯ ಕ್ರಿಶ್ಚಿಯನ್ರಲ್ಲೂ ಇದೆ. ಇರೋ ಕಾರಣಕ್ಕೇ ಪ್ರೊಟೆಸ್ಟೆಂಟು, ಕ್ಯಾಥೋಲಿಕ್ಕು, ಸಿರಿಯನ್ನು, ಪೆಂತಗೋಸ್ಟು ಶುರುವಾಗಿದ್ದು ಮಾತ್ರ ಅಲ್ಲ, ಕರಿಯ ಬಿಳಿಯ ಅನ್ನೋ ಹೆಸರಿನಲ್ಲಿ ಗುಲಾಮ್ಗಿರಿ ನೀತಿಯನ್ನೇ ಜಾರಿಗೆ ತಂದಿದ್ರು. ಕರಿಯರನ್ನ ಬಲಾತ್ಕಾರದಲ್ಲಿ ಅವ್ರನ್ನ ಬಲಾತ್ಕಾರವಾಗಿ ಸೆರೆ ಹಿಡಿದು ಮಾರುಕಟ್ಟೆಯಲ್ಲಿ ದನ ಮಾರಾಟ ಮಾಡ್ದಂಗೆ ಮಾರಿ ನೂರಾರು ವರ್ಷಗಳ ಕಾಲ ಗುಲಾಮರಾಗಿ ಮಾಡಿಕೊಂಡ್ರು. ಇನ್ ದ ನೇಮ್ ಆಫ್ ಕ್ರಿಶ್ಚಿಯನ್ನು. ಇನ್ನು ನಾವೇ ಇದ್ವಿ, ಹಿಂದೂಗಳ ಇದ್ದಿದ್ದು ಅಮೇರಿಕಾದಲ್ಲಿ, ಹಿಂದೂಗಳ ಇದ್ದಿದ್ದು ಯುರೋಪ್ನಲ್ಲಿ. ಮನುಷ್ಯರನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ಮಾರ್ಕೆಟಲ್ಲಿ ಮಾರಾಟ ಮಾಡಿದವರು ಈ ಒಂದು ಇದ್ದಿದ್ದು. ಮತ್ತು 5ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಕ್ರುಸೇಡ್ ಹೆಸರಿನಲ್ಲಿ ಕ್ರಿಶ್ಚಿಯಾನಿಟಿ ಕೋಟ್ಯಾಂತರ ಜನರ ಮಾರಣಹೋಮ ಮಾಡಿದೆ, ಸಂಸ್ಕೃತಿಯನ್ನು ನಾಶ ಮಾಡಿದೆ. ಈಗ ನೀವು ರೆಡ್ ಇಂಡಿಯನ್ ಸಂಸ್ಕೃತಿ, ಮಾಯನ್ ಸಂಸ್ಕೃತಿನ ಯಾರು ನಾಶ ಮಾಡಿತ್ತು? ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳನ್ನು ನಾಶ ಮಾಡಿದವರು ಯಾರು ಹೋಗಿದ್ದು? ಯಾವ ಥಾಟ್ಸು? ಪತಂಗಕ್ಕೆ ಬೆಂಕಿ ಆಕರ್ಷಿತವಾಗಿ ಕಾಣುತ್ತೆ, ಆದರೆ ಪತಂಗದ ಸವಾಸ ಮಾಡ್ತಿದ್ದಂಗೆ, ಪತಂಗ ಬೆಂಕಿಯ ಸವಾಸ ಮಾಡ್ತಿದ್ದಂಗೆ ಸುಟ್ಟು ಹೋಗುತ್ತೆ. ಹಾಗೆ ಮೂಲ ಸಂಸ್ಕೃತಿಯನ್ನು ಕಳ್ಕೊಂಡು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ದಲ್ಲೇ ಎಡಬೆಡಂಗಿಗಳಾಗ್ತಾರೆ. ಮೊದಲು ಈಗ ಅಫೀಮು ಮೊದಲು ಉನ್ಮಾದನ ಉಂಟು ಮಾಡುತ್ತೆ, ಆಮೇಲೆ ಜರ್ಜರಿತ ಮಾಡುತ್ತೆ ಶರೀರನೇ. ಹಾಗೆ ನಾವು ಒಂದು ಬದ್ಧ ಇದ್ದೀವಿ, ಜಾತೀಯತೆ, ಅಸ್ಪೃಶ್ಯತೆ ಹಿಂದೂ ಸಮಾಜದೊಳಗಡೆ ದೂರ ಆಗಲೇಬೇಕು. ಅದಕ್ಕೆ ಎಲ್ಲ ಪ್ರಯತ್ನನ ಸಂವಿಧಾನಾತ್ಮಕವಾಗೂ ಮಾಡ್ತಾ ಇದ್ದೀವಿ, ಸಾಮಾಜಿಕವಾಗಿರ್ತಕ್ಕಂಥ ಸುಧಾರಣೆ ಮೂಲಕನೂ ಮಾಡ್ತಾ ಇದ್ದೀವಿ. ಯಾಕೆ ನಮ್ಮ ಸುಧಾರಣೆಯನ್ನು ಒಪ್ಕೊಳ್ಳೋ ಸಮಾಜ ನಮ್ಮದು. ಮಾಡ್ತಾನೆ